ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲಿ ಇವತ್ತು ಯೂನಿಫಾರ್ಮ್ ತಗೊಂಡು ಬಂದ್ವಿ. ಅಲ್ಲಿ ಕಾಡು ಕಾಡು ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ. ತೋಟದ ಕೆಲಸಕ್ಕೆ ಬಂದಿದ್ದರು, ಕಾಫಿ ಕೇಳಿದರು. ಹಾಗಾಗಿ 10-12 ಜನ ಇದ್ದರು. ಅವರಿಗೆಲ್ಲ ಕಾಫಿ ಮಾಡ್ತಾಯಿದ್ದೆ. ನಮ್ಮದಲ್ಲೇ ಕಾಫಿ ಆಗಿತ್ತು, ಅವ್ರಿಗೆ ಮಾಡ್ತಾಯಿದ್ದೆ. ಈಗ ಅವ್ರಿಗೆ ಕಾಫಿ ಕೊಟ್ಟು ನಾನಲ್ಲೇ ದಾಳಿಂಬೆ ತೋಟಕ್ಕೆ ಹೋಗಿ ಒಂದು 10 ಗಂಟೆವರೆಗೂ ಅಲ್ಲಿದ್ದು ವಾಪಸ್ ಮನೆಗೆ ಬಂದು ಸ್ವಲ್ಪ ಆಚೆ ಕೆಲಸ ಇದೆ, ಹಾಗಾಗಿ ಹೊರಗಡೆ ಹೋಗಬೇಕು. ಹಾಗಾಗಿ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಳ್ಬೇಕಿತ್ತು. ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ಟೊಮೊಟೊ ಗೊಜ್ಜು ಮಾಡಿ ರೈಸ್ ಮಾಡ್ತಾಯಿದ್ದೀನಿ. ಬೇಗನೆ ಆಗಿಬಿಡುತ್ತೆ. ಹಾಗಾಗಿ ನನಗಿಷ್ಟ ಇದು, ನನ್ನ ಹಸ್ಬೆಂಡ್ಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಬಟ್ ಬೇರೆ ಆಪ್ಷನ್ ಇರಲಿಲ್ಲ, ಜಾಸ್ತಿ ಟೈಮ್ ಇರಲಿಲ್ಲ, ಬೇಗನೆ ಮಾಡಬೇಕು ಅನ್ನೋ ಕಾರಣಕ್ಕೆ ಇದನ್ನೇ ಮಾಡಿದೆ. ಇದಾದರೆ ನನಗಿಷ್ಟ ಇರುತ್ತೆ, ಅವರಿಗೆ ಇಷ್ಟ ಆಗೋಲ್ಲ. ಒಂದೊಂದು ತಿಂಡಿ ಅದೇ ಥರ, ಒಬ್ರಿಗೆ ಇಷ್ಟ ಇದ್ದರೆ ಇನ್ನೊಬ್ರಿಗೆ ಇಷ್ಟ ಇರೋದಿಲ್ಲ. ಆದಷ್ಟು ಎಲ್ಲರಿಗೂ ಇಷ್ಟ ಆಗೋ ಥರದ್ದನ್ನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಕೆಲವೊಂದು ಸಲ ಅದಾಗೋದಿಲ್ಲ. ಬಿಸಿಬೇಳೆಭಾತ್ ಆ ಥರ ಎಲ್ಲ ಮಾಡಿದರೆ ನಿತ್ಯ ಇಷ್ಟ ಆಗೋದಿಲ್ಲ, ಲಡ್ಡುಗೆ ಇಷ್ಟ ಆಗುತ್ತೆ. ಇವಾಗ ದೋಸೆ ಚಪಾತಿ ಆ ಥರ ಮಾಡಿದರೆ ಎಲ್ಲರೂ ಇಷ್ಟ ಆಗುತ್ತೆ. ಆ ಥರ ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ ಇರುತ್ತೆ. ಈ ಥರ ಮಾಡಿದರೆ ಚಪಾತಿ, ರೊಟ್ಟಿ, ರೈಸು ಮೂರಕ್ಕೂ ಕೂಡ ಚೆನ್ನಾಗಿರುತ್ತೆ. ತೋಟಕ್ಕೆ ಹೋಗಿ ಕೆಲಸ ಮುಗಿಸ್ಕೊಂಬಂದು ಇವಾಗ ಹೊರಗಡೆ ಹೊರಟಿದ್ದೀವಿ. ಎಲ್ಲಿ ಬರುತ್ತೆ? ನೀನು ಹಾಕೊಂಡ್ರೆ ಬರುತ್ತೆ, ಅದಾಗೆ ಬರಲ್ಲ. ಬೇಗ ಬೇಗ ಹಾಕ, ಲೇಟ್ ಆಯ್ತು. ಚಪ್ಪಲಿ ಹಾಕೊಂಡಿಲ್ಲ ಅಂದ್ರೆಲ್ಲ ಹರಿ ಬಿಟ್ಟೋಗ್ತೀನಿ. ಇಲ್ಲ ಇಲ್ಲ, ಇಲ್ಲೇ ಇರೋ, ಟೈಮ್ ಆಯ್ತು, ಬಾಯ್. ಟೈಮ್ ಆಯ್ತು, ಬಾಯ್. ಇಲ್ಲ, ನಾನೇ ಬೈಕ್ ಓಡಿಸೋದು. ಹಾಂ, ಹೆಂಗೆ ಓಡಿಸ್ತೀನಿ? ಇಲ್ಲೇ ಬೈಕು ಕೀ ಅಲ್ಲೇ ಐತಲ್ಲ, ಇಲ್ಲೇ ಇಲ್ಲೇ. ಅದೇ ಮಾಡೋದು, ಬ್ರೇಕ್ ಅದು ಸೆಲ್ಫ್ ಕಂಡ್ಲ ಸ್ಟಾರ್ಟರ್ ಅದು. ಹಾಂ ಹಾಂ, ಇಲ್ಲಿ ಇಲ್ಲ ನೋಡು, ಬಾಯ್. ಎಲ್ಲರೂ ಕೂಡ ಈಗ ರೆಡಿಯಾಗಿ ಹೊರಗಡೆ ಹೋಗ್ತಾ ಇದ್ದೀವಿ. ಒಂಥರ ಸೋನೆ ಬರೋ ಥರ ಇತ್ತು, ಮೋಡ ಆಗಿತ್ತು. ಹಾಗಾಗಿ ಸ್ವೆಟ್ರ್ ಹಾಕೊಂಡಿದ್ದೀನಿ. ಅವಾಗ ತಾನೇ ಏರ್ ವಾಶ್ ಮಾಡಿದ್ದೆ, ಕೂದಲು ಕೂಡ ಡ್ರೈ ಆಗಿರಲಿಲ್ಲ. ಡ್ರೈ ಮಾಡೋವಷ್ಟು ಟೈಮ್ ಕೂಡ ಇರಲಿಲ್ಲ. ಬೇಗ ಹೋಗಿ ಮತ್ತು ಸಂಜೆ ದಾಳಿಂಬೆ ತೋಟಕ್ಕೆ ಹೋಗೋಕ್ಕೆ ಬೇಗ ಬರಬೇಕು, ಅಕ್ಕಿ ಕಾಯೋಕ್ಕೆ ಬರಬೇಕು. ಹಾಗಾಗಿ 3:30 ಅನ್ನೋಷ್ಟರಲ್ಲೆಲ್ಲ ಮನೇಲಿರಬೇಕು. ಹಾಗಾಗಿ ಬೇಗನೆ ಹೊರಟ್ವಿ. ಒಂಥರ ವೆದರ್ ಚೆನ್ನಾಗಿತ್ತು, ಸ್ವಲ್ಪನೂ ಬಿಸಿಲಿರಲಿಲ್ಲ, ಫುಲ್ ಮೋಡ. ಇನ್ನೇನು ಸೋನ ನೀಯುತ್ತೇನೋ ಅನ್ನೋ ಥರ ಇತ್ತು. ಅಲ್ಲಿಂದ ಹೊರಟ್ವಿ. ನಿತ್ಯ ಯೂನಿಫಾರ್ಮ್ ತರೋದಿತ್ತು, ಚಿಕ್ಕ ಪುಟ್ಟ ಶಾಪಿಂಗ್ ಇತ್ತು, ಸ್ವಲ್ಪ ಕೆಲಸ ಇತ್ತು ಅಷ್ಟೇ. ಜಾಸ್ತಿ ಅಂಥದ್ದೇನು ದೊಡ್ಡ ಕೆಲಸ ಏನಲ್ಲ, ಸಣ್ಣ ಸಣ್ಣ ಕೆಲಸ ಇತ್ತು ಅಷ್ಟೇ. ಆದ್ರೂ ಅದೇ ಜಾಸ್ತಿ ಟೈಮ್ ತೊಗೊಳತ್ತೆ. ಅದಕ್ಕೋಸ್ಕರ ಬೇಗ ಬರಬೇಕು ಅಂತ ಅಂದ್ಕೊಂಡು ಹೋದ್ವಿ. ಅಲ್ಲಿ ಮರ್ತೋಗುತ್ತೆ ಅಂತ ಲಿಸ್ಟ್ ಮಾಡ್ಕೊಂಡು ಹೋಗಿದ್ದೆ. ತುಂಬ ನೀಟಾಗಿದೆ ಅಲ್ವಾ ಯೂನಿಫಾರ್ಮ್, ಇದನ್ನು ತೊಗೊಂಡೆ. ಹಾಗೆ ಹೇಗೆ ಅಂತಂದರೆ ಮನೇಲಿ ಎಲ್ಲದೂ ನೆನಪಾಗ್ತಾ ಇರುತ್ತೆ. ಆಜೆ ಹೋದಾಗ ಮರ್ತೇ ಹೋಗುತ್ತೆ, ಅಯ್ಯೋ ಅದು ತರಬೇಕಿತ್ತಲ್ಲ, ಇದು ತರಬೇಕಿತ್ತಲ್ಲ ಅಂತ ಅನಿಸುತ್ತೆ. ನಿಮಗೂ ಈ ಥರ ಅನಿಸಿದೆಯಾ? ಕಮೆಂಟಲ್ಲಿ ತಿಳಿಸಿ ಆಯಿತಾ? ನನಗಂತೂ ಖಂಡಿತ ಆ ಥರ ಆಗಿರುತ್ತೆ, ತುಂಬ ಮರ್ತೋಗಿರ್ತೀನಿ. ಹಾಗಾಗಿ ಹೊರಗಡೆ ಏನಾದರೂ ತರಬೇಕು ಅಂತ ನಾನು ಅಂದ್ಕೊಂಡಾಗ ಮನೇಲೇ ಒಂದು ಚೀಟಿ ಮಾಡ್ಕೊಂಡು ಹೋಗಿರ್ತೀನಿ. ಅಂದರೆ ಏನೇನು ಬೇಕು ಅಂತೆಲ್ಲ ಒಂದು ಲಿಸ್ಟ್ ಮಾಡಿಕೊಂಡು ತಗೊಂಡು ಹೋಗ್ತೀನಿ. ಮತ್ತು ಅಲ್ಲಿ ಚೆಕ್ ಮಾಡಿ ಏನು ತಂದಿದ್ದೀನಿ ಇಲ್ವ ಅಂತ ಅಲ್ಲೇ ನೋಡ್ಕೊಂಡು ಎಲ್ಲದನ್ನು ತೊಗೊಂಡು. ಇವತ್ತು ಯೂನಿಫಾರ್ಮ್ ತೊಗೊಂಡು ಬಂದ್ವಿ. ಅಲ್ಲಿ ಯೂನಿಫಾರ್ಮ್ ಹೊಲಿಯಕ್ಕೆ ಹಾಕಬೇಕು, ಬಟ್ಟೆ ತೊಗೊಂಡು ಬಂದು ಅಂತ ಅಂದ್ಕೊಂಡಿದ್ವಿ. ಬಟ್ ಅಲ್ಲಿ ಏನೋ ಕೆಲಸ ಇತ್ತು ಅಂತ ಹೋಗಿದ್ವಿ. ಅಲ್ಲಿ ನೋಡಿದಾಗ ಗೊಂಬೆಗೆ ಹಾಕಿದ್ರದ್ದು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀವು ಗೊಂಬೆದದ್ದು ಫೋಟೋ ನೋಡಿರ್ತೀರ. ಇದೇ ಬೇಕು ಅಂತ ಅಲ್ಲೇ ತೊಗೊಂಡು ಬಂದಿದ್ದು. ಅಂದರೆ ಕಲರೆಲ್ಲ ಸೇಮ್ ಇದೆಯಲ್ಲ, ಬಟ್ಟೆ ತೊಗೊಂಡು ಹೊಲ್ಸೋದಕ್ಕಿಂತ ರೆಡಿನೇ ಇದೆಯಲ್ಲ ಅಂತ. ಅಂದರೆ ಅದು ಹೊಲ್ದಿರೋದೆ ನೀಟಾಗಿ ಕೂತಿತ್ತಲ್ಲ, ಹಾಗಾಗಿ ಅವ್ರು ಹೇಳಿದರು ದೊಡ್ಡದಾಗುತ್ತೆ ಇದು ಬೇಡ ಅಂತ. ಬಟ್ ಇಲ್ಲ, ಬೇಕು ಅಂತ ತೊಗೊಂಡು ಬಂದ್ವಿ. ನಿತ್ಯ ಕರೆಕ್ಟಾಗಿದೆ. ಇನ್ನೊಂದು ವರ್ಷ ಯೂನಿಫಾರ್ಮ್ ಆಗತ್ತೆ. ಎಷ್ಟಾಯ್ತಾ? ಕರೆಂಟ್ ಹೋಯ್ತು. ನನ್ನ ಮಗಳು ಸೋಪ್ ಹಾಕ್ಸ್ಬೇಕಿತ್ತು ಅಂತ ಹೇಳ್ತಾನೆ ಇದ್ಲು. ಅದು ಹಳೇದಾಗಿತ್ತು, ಒಂದು ಇದ್ದಿದ್ದೆರಡು. ಹಾಗಾಗಿ ತೊಗೊಂಡು ಬಂದೆ. ಬೇಬಿ ಸೋಪ್ ತೊಗೊಂಡು ಬಂದಿದ್ವಿ, ಖಾಲಿ ಆಗಿತ್ತು ಅಂತ. ಅದನ್ನಲ್ಲೇ ಆಲ್ರೆಡಿ ಹಾಕಿಟ್ಕೊಂಡ್ಬಿಟ್ಟಿದ್ದಾಳೆ. ಅವಳಿಗೆ ಈ ಬಾಕ್ಸು ಮತ್ತು ಸೋಪು ಎರಡು ತುಂಬ ಇಷ್ಟ ಆಯಿತು. ಇನ್ನೂ ಸೋಪಲ್ಲಿ ಮೇಲ್ಗಡೆ ಗೊಂಬೆ ಕಾಣಿಸುತ್ತಲ್ಲ, ಹಾಗಾಗಿ ಇನ್ನೂ ಹಳೇದಾದ್ಮೇಲೆ ಅದೆಲ್ಲ ಕಾಣಿಸಲ್ಲ.
ಅಲ್ಲಿಂದ ಮತ್ತೆ ದಾಳಿಂಬೆ ತೋಟಕ್ಕೆ ಹೋಗಿ ವಾಪಸ್ ಮತ್ತೆ ಶುರುವಾಗುತ್ತೆ. ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಅದಲ್ಲೇ ಸಂಜೆಗೆ ಮುಗಿಸಿದ್ವಿ. ಮತ್ತು ನೆಕ್ಸ್ಟ್ ಡೇ ಅಕ್ಕಿ ಕಾಯೋದಕ್ಕಿಂತ ಬೇಗನೆ ಬಂದಿದ್ವಿ. ಎಷ್ಟು ತಲೆ ತಿಂತಾ ಇದ್ದಾವೆ ಅಂತ ಅಂದರೆ, ಈ ಕಡೆ ಓಡಿಸಿದ್ರೆ ಆ ಕಡೆ ಬರುತ್ತೆ, ಆ ಕಡೆ ಓಡಿಸಿದ್ರೆ ಈ ಕಡೆ ಬರ್ತಾ ಇರ್ತವೆ. ಒಂದಲ್ಲ ಒಂದೊಂದು ಸಲ ಅದ್ರ ಗುಂಪೆ ಬರುತ್ತೆ. ತಿಂಡಿ ಅಲ್ಲಿಗೆ ತೊಗೊಂಡೋಗಿ ಇವತ್ತು ತಿಂಡಿ ಪುಳಿಯೋಗರೆ. ನಾನು ಯಾವ ಥರ ಪುಳಿಯೋಗರೆ ಮಾಡ್ತೀನಿ ಅಂತ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ, ಹಾಗಾಗಿ ಮತ್ತೇನು ರೆಸಿಪಿ ಶೇರ್ ಮಾಡಲಿಲ್ಲ. ನನಗೆ ತುಂಬ ಇಷ್ಟ, ದಿನಕ್ಕೆ 3 ಟೈಮ್ ಕೊಟ್ರೂ ಪುಳಿಯೋಗರೆ ತಿಂತೀನಿ. ನನಗೆ ಅಷ್ಟು ಇಷ್ಟ ಪುಳಿಯೋಗರೆ ಅಂತ ಅಂದರೆ. ಅದೇನು ಅಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಇಷ್ಟ, ಫೇವ್ರೆಟ್. ಬೇಕಾದ್ರೆ ಡೈಲಿ ಮಾಡು ಅಂತಂದ್ರೂ ಮಾಡಿಬಿಡ್ತೀನಿ, ನನಗೆ ಅಷ್ಟೊಂದು ಇಷ್ಟ ಆಗುತ್ತೆ. ಹಾಗೆ ಮರದಲ್ಲೇ ಹಣ್ಣಾಗಿರುವಂತಹ ಮಾವಿನ ಹಣ್ಣು ಸಿಕ್ಕಿತ್ತು. ಸಿಕ್ಕಾಪಟ್ಟೆ ಟೇಸ್ಟ್ ಚೆನ್ನಾಗಿತ್ತು. ಕುಯ್ದು ಹಣ್ಣು ಮಾಡೋದಕ್ಕಿಂತ ಮರದಲ್ಲೇ ಹಣ್ಣಾಗಿರುತ್ತಲ್ಲ, ಮರದ ಹಣ್ಣು, ಅದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಬಿಸಿಲು ಬರ್ತಾಯಿತ್ತು, ನೀವು ನೋಡ್ಬೋದು ಹಣ್ಣು ಹೆಂಗೆ ಕಾಣಿಸ್ತಾ ಇದೆ ಅಂತ. ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಮಾವಿನ ಹಣ್ಣು ತಿಂದ್ಕೊಂಡು ಈ ಥರ ಇತ್ತು ನನ್ನ ರೂಟೀನ್, ನನ್ನ ಡೇ ಈ ಥರ ಇತ್ತು. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಸಂಜೆ ಮೇಲೆ ವಿಡಿಯೋ ಮುಂದೆ ಬಂದು ಮಾತಾಡ್ತಾ ಇದ್ದೀನಿ. ದಾಳಿಂಬೆ ತೋಟಕ್ಕೆ ಬಂದರೆ ಇಲ್ಲಿ ಮೈಕು ಹಾಕಿರ್ತೀವಿ, ಅದು ಎನಿ ಟೈಮ್ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಗ್ತಾನೆ ಇರುತ್ತೆ. ಇವತ್ತು ಬೆಳಗ್ಗೆನೂ ನಾನೇ ಬೇಗ ಬಂದಿದ್ದೆ, ಮಧ್ಯಾಹ್ನ ನಾನೇ ಬಂದಿದ್ದೀನಿ. ಕಾರಣ ನನ್ನ ಹಸ್ಬೆಂಡ್ ಶುಂಠಿ ಹೊಲದಲ್ಲಿ ಔಷಧಿ ಹೊಡಿತಾಯಿದ್ರು, ಹಾಗಾಗಿ 2 ಟೈಮ್ ಕಾಯೋದು ಡ್ಯೂಟಿ ನನ್ನದೇ ಆಗಿಬಿಟ್ಟಿತ್ತು. ಮೈಕು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಗ್ತಾನೆ ಇರುತ್ತೆ. ಆದರೂ ಅಕ್ಕಿಗಳು ಕೆಲವೊಂದು ಸಲ ಅಲ್ಲ, ಜಾಸ್ತಿ ಟೈಮೇ ಗಿಳಿಗಳೆಲ್ಲ ಬರುತ್ತೆ. ಹಾಗಾಗಿ ಮೈಕ್ ಇದ್ರೂ ಕೂಡ ಜೊತೆಲಿ ನಾವಿರಬೇಕು. ಬೆಳಗ್ಗೆ ಸಂಜೆ, ಮಧ್ಯಾಹ್ನ ಟೈಮ್ ಅಷ್ಟು ಇರೋದಿಲ್ಲ, ಬಟ್ ಸಂಜೆ ಆಗಲ್ಲ, ಬೆಳಗ್ಗೆ ತುಂಬ ಇರ್ತವೆ, ಸಂಜೆ ಮೀಡಿಯಮ್ ಆಗಿರ್ತವೆ. ಹಾಗಾಗಿ ಅಕ್ಕಿ ಕಾಯಕ್ಕೆ ಇರಲೇಬೇಕು. ಇಲ್ಲಿದ್ದರೆ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋಕ್ಕಾಗಲ್ಲ. ಅದೇ ಹೇಳಿದ್ನಲ್ಲ ರೀಸನ್. ಸಿಕ್ಕಾಬಟ್ಟೆ ಸೌಂಡ್ ಬರ್ತಾ ಇರುತ್ತೆ, ಅದರದ್ದೇ ಕೂಗ್ತಾ ಇರುತ್ತೆ. ಅಲ್ಲಿ ಏನಂದರೆ ಏನೂ ಮಾತಾಡೋಕ್ಕಾಗಲ್ಲ. ಒಂದು 5 to 6 ಸೆಕೆಂಡ್ಸಿಗೇನೋ ಕೂಗುತ್ತೆ. ಹಂಗಾಗಿ ಅದರದ್ದೇ ಸೌಂಡ್ ಕೇಳಿಸ್ತಾ ಇರೋದ್ರಿಂದ ನಾನು ಮಾತಾಡೋದಕ್ಕೆ ಆಗ್ತಾಯಿಲ್ಲ. ಒಳ್ಳೆ ಮಾವಿನ ಹಣ್ಣು ಸಿಕ್ತು, ತೊಗೊಂಡು ತಿಂದಿದ್ದಾಯಿತು. ಈಗ ಹೆಂಗೆ ಮಾತಾಡ್ತಾಯಿದ್ದೀನಿ ಅಂತಂದರೆ ಕ್ಯಾಮ್ರಾ ಆಫ್ ಮಾಡಿ ಮಾತಾಡ್ತಾಯಿದ್ದೀನಿ. ಅಕ್ಕಿಗಳಂತೂ ತುಂಬ ಚೆನ್ನಾಗಿ ಹೋಗ್ತಾ ಇರುತ್ತೆ. ಅದರ ಸೌಂಡು ನಿಮಗೆ ಹಾಕೋಣ ಅಂತಂದರೆ ಬೆಳಗ್ಗೆ ವೀಡಿಯೋ ಮಾಡಿಕೊಂಡೆ, ಬಟ್ ಅದು ಮೈಕಿನ ಸೌಂಡ್ ಇತ್ತಲ್ಲ, ಹಾಕೋದಕ್ಕಾಗಲಿಲ್ಲ. ಈಗ ಆದರೆ ವೀಡಿಯೋ ಮಾಡ್ತೀನಿ. ಇನ್ನೇನು ಮನೆಗೆ ಹೋಗೋ ಟೈಮ್ ಆಯಿತು, ಸಂಜೆ ಆಯ್ತಲ್ಲ, ಹಾಗಾಗಿ ಮನೆಗೆ ಹೋಗ್ಬೇಕೀಗ. ಇನ್ನೊಂದು ತಿಂಗಳು, 1.5 ತಿಂಗಳು ಅಷ್ಟೇ ಇಲ್ಲಿ. ಆಮೇಲೆ ಬರೀ ಶುಂಠಿ ಹೊಲದ ಹತ್ರನೇ ಇರೋದಷ್ಟೇ. ಎಷ್ಟು ಬೇಗ ಮುಗ್ದೋಗುತ್ತೆ ಅಂತ ಕಾಯ್ತಾಯಿದ್ದೀನಿ. ಅಂದರೆ ನಮಗೆ ಫ್ರೀ ಆಗಿಬಿಟ್ಟು ನೀನು ಯಾವಾಗಲಾದ್ರೂ ಕೆಲಸ ಮಾಡು ಅಂತಂದರೆ ಮಾಡಬಹುದು, ಬಟ್ ಏನು ಕೆಲಸ ಮಾಡೋಕ್ಕಾಗಲ್ಲ. ಬೆಳಗ್ಗೆ ಸಂಜೆ ಇದೇ ಕೆಲಸ, ಕಾಯೋದೇ ಕೆಲಸ. ಏನಾದರೂ ಕೆಲಸ ಮಾಡ್ತಿದ್ರೆ ಅಲ್ಲ ಹಿಂದೆನೇ ಬಂದು ಕೂತಿರ್ತವೆ, ನೋಡ್ತಾನೇ ಇರಬೇಕು. ಇದೊಂಥರ ಕಷ್ಟ ಅಂತ ಅನಿಸುತ್ತೆ. ನೈಟ್ ಊಟಕ್ಕೆ ನನ್ನ ಹಸ್ಬೆಂಡ್ ಮಸಾಲ ಅನ್ನ ಮಾಡಿದರು. ನನಗೆ ಸಿಕ್ಕಾಪಟ್ಟೆ ಇಷ್ಟ. ಇದನ್ನು ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ಈ ಥರ ಮಾಡಿದರೂ ನನಗೆ ಯಾವತ್ತೂ ಈ ಥರ ಟೇಸ್ಟ್ ಸಿಕ್ಕೋದೇ ಇಲ್ಲ. ಒಂದೊಂದು ರೆಸಿಪಿ ಒಬ್ಬೊಬ್ಬರು ಚೆನ್ನಾಗಿ ಮಾಡ್ತಾರೆ. ನನಗೆ ಎಲ್ಲದಕ್ಕಿಂತ ನಾವು ಈ ತಿಂಡಿ ಮಾಡ್ತಾರಲ್ಲ, ಅದು ಸಿಕ್ಕಾಪಟ್ಟೆ ಇಷ್ಟ. ಆ ಊಟ ಎಲ್ಲ ಮುಗಿಸಿದ್ದಾಯಿತು. ಮತ್ತು ಇನ್ನೇನು ಅಂತಂದರೆ ಪೇಂಟಿಂಗ್ ಶುರುವಾಗ್ಬಿಡ್ತು. ಅಪ್ಪ ಅಂತ ಅನ್ನಿಸ್ಬಿಡ್ತಾ ಇದೆ. ಫೈನಲಿ ಇಷ್ಟು ದಿನಗಳ ನಂತರ ಮತ್ತು ಪೇಂಟಿಂಗ್ ಕೆಲಸ ಶುರುವಾಗ್ತಾ ಇದೆ. ಹಾಗಾಗಿ ಪಕ್ಕದಲ್ಲಿ ಅದೇನು ವೇಸ್ಟ್ ಎಲ್ಲ ಅಲ್ಲೇ ಹಾಕಿದ್ವಲ್ಲ, ಅದು ನೋಡೋದಕ್ಕೇ ಆಗ್ತಾ ಇರಲಿಲ್ಲ. ಹಾಗಾಗಿ ಒಂದೇ ಸಮ ಮಾಡಿಸ್ಬೇಕು ಅಂತ ಅಂದ್ಕೊಂಡು JCB ಬಂದಿತ್ತು. ಹಾಗಾಗಿ ಅದರ ಹತ್ರನೇ ಲೆವೆಲ್ ಮಾಡಿಸ್ತಾಯಿದ್ರು. ಆ ಕೆಲಸ ಕೂಡ ತುಂಬ ನೀಟಾಗಾಯಿತು. ಅದು ಆ ಥರ ಇದ್ದರೆ ಇಬ್ಬರು ಇಡೀ ದಿನ ಕೆಲಸ ಮಾಡಿದ್ರೂ ಅದನ್ನು ಸರಿ ಮಾಡೋಕ್ಕಾಗಲ್ಲ. ಆ ಥರ ಅಷ್ಟು ಇತ್ತು ಅದರಲ್ಲಿ. ಮತ್ತು ಪೇಂಟ್ ಮಾಡೋಕ್ಕೂ ಸರಿಯಾಗಲ್ಲ ಅದಿದ್ದರೆ. ಹಾಗಾಗಿ JCB ತರಿಸಿ ಆ ಕೆಲಸ ಮುಗಿಸಿದ್ದಾಯಿತು. ಇವಾಗ ಮುಂದೆಯಿಂದ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅದು ಕೆಲಸ ಮುಗಿದ ಮೇಲೆ ಅಂತ. ಮತ್ತು ಲಗೇಜ್ ಎತ್ತಿಡೋದು, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಲಗೇಜನ್ನು ಎತ್ತಿಡ್ತಾನೇ ಇರೋದು. ಪೇಂಟ್ ಮುಗಿಯೋ ತನಕ ಮನೆ ಒಂದು ರೇಂಜಿಗೆ ಎಷ್ಟೊತ್ತಿಗೆ ಬರುತ್ತೆ ಅಂತ ಅನ್ನಿಸ್ಬಿಟ್ಟಿದೆ. ನೋಡಿ, ಈ ಥರ ನೀಟಾಗಿ ಕಾಣಿಸ್ತಾ ಇದೆ. ಇವಾಗ ಪೇಂಟ್ ಮಾಡಿಸ್ಬಹುದು ಆಚೆ ಗೋಡೆಗೆಲ್ಲ. ಫಸ್ಟ್ ಒಳಗಿಂದೆಲ್ಲ ಮುಗಿಸ್ತಾ ಇದ್ದಾರೆ, ಲಪ್ಪ ಹಾಕಕ್ಕೆ ಬರ್ತಾರೆ. ಬಟ್ಟೆ ನೋಡಿದರೆ ಶಾಕ್ ಆಗಿಬಿಡ್ತೀರಾ. 4-5 ಸಲ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿರೋದು. ಬಟ್ಟೆ ಹಾಗೆ ಕೂತಿದೆ, ಅದನ್ನ ಇವಾಗ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಡಬೇಕು. ಇವತ್ತಿನ ವ್ಲಾಗ್ ಇದಾಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.